ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್, ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕೆಲವು ಕನ್ನಡದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಯಾರು ನನ್ನ ಹಿಂದಿನ ತರಗತಿಗಳು ನೋಡಿಲ್ಲ, ದಯವಿಟ್ಟು ತರಗತಿಗಳು ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಅವನಿ. ಅವನಿ ಪದದ ಅರ್ಥ. ಇದರಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಗ್ರೂಪ್ ಸಿ, ಎಫ್ ಡಿ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಅವನಿ ಪದದ ಅರ್ಥ ಅವನು, ಅವಳು, ಭೂಮಿ, ಪಟ್ಟಣ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಭೂಮಿ. ಭೂಮಿಯ ಪದದ ಅರ್ಥ ಅವನಿ. ನೋಡ್ರಿ, ಅವನಿ ಅಂದರೆ ಭೂಮಿ. ಅದೇ ರೀತಿ ಭೂಮಿಗೆ ನಾನಾ ರೀತಿಯ ಹೆಸರುಗಳಿದಾವೆ. ಅದಕ್ಕಂತ ಕ್ವಶನ್ ಕೇಳ್ತಾನೆ ನಮಗೆ. ಒಂದು, ಇಳೆ ಅಂತ ಕರೀತಾರೆ ಭೂಮಿಗೆ. ಇಳೆ ಆಗಲಿ, ಪೃಥ್ವಿ, ಇಳೆ, ಪೃಥ್ವಿ, ನೆಲ ಅಂದ್ರೂ ಭೂಮಿ. ನಂತರ ಭೂಲೋಕ, ಭೂಲೋಕ ಆಗಲಿ. ಅದೇ ರೀತಿ ಮಣ್ಣು ಅಂದರೂ ಕೂಡ ಭೂಮಿ. ನೋಡ್ರಿ, ಮಣ್ಣು ಅಂದಾಗ ಕೂಡ ಭೂಮಿ. ಅದನ್ನು ಕ್ವಶನ್ ಕೇಳಿದಾನೆ. ಮಣ್ಣು ಅಂದರೂ ಕೂಡ ಭೂಮಿ. ಧರೆ ಅಂದರೂ ಕೂಡ ಭೂಮಿ. ಧರೆ. ಇಷ್ಟೆಲ್ಲ ಪದಗಳು ಭೂಮಿಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಭೂಮಿ ಅಂತ ಕೇಳಿದರೆ ಇಳೆ ಆಗಲಿ, ಛತ್ರಿ, ಕ್ಷೋಣಿ ಆಗಲಿ, ಧರೆ, ಧರತ್ರಿ, ಮೇದಿನಿ, ಭೂಲೋಕ, ಭೂತಳ, ಇಷ್ಟೆಲ್ಲ ವಿಚಾರಗಳು ಭೂಮಿಯ ಬಗ್ಗೆ ಗೊತ್ತಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಅವನಿ ಅಂದರೆ ಭೂಮಿ. ನೆನಪಿರಲಿ, ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಅವನಿ ಅಂದರೆ ಭೂಮಿ. ನಂತರ ನಾವು ಎರಡನೇ ಪ್ರಶ್ನೆ ನೋಡೋದಾದರೆ ಅರ್ತಿ. ಅರ್ತಿ ಪದ ಅರ್ಥ ಆರತಿ, ಅತಿಥಿ, ಸ್ನೇಹ, ಪ್ರೀತಿ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪ್ರೀತಿ. ಅರ್ತಿ ಪದ ಅರ್ಥ ಪ್ರೀತಿ. ಪ್ರೀತಿ ಅಂತಲೂ ಕರೀತಾರೆ. ನಂತರ ಸಂತೋಷ ಅಂದರೂ ಕೂಡ ಅರ್ತಿ. ನೋಡಿರಿ, ಪ್ರೀತಿ, ಸಂತೋಷ, ಆಸಕ್ತಿ. ನೋಡಿರಿ, ಪ್ರೀತಿ, ಸಂತೋಷ, ಆಸಕ್ತಿ, ಹರ್ಷ, ಹರ್ಷ ಆಗಲಿ. ನಂತರ ಸೊಗಸು, ಸೊಗಸು. ಇಷ್ಟೆಲ್ಲ ಪದಗಳು ಅರ್ತಿ ಪದದ ಅರ್ಥಕ್ಕೆ ನನರ್ಥವಾಗಿವೆ. ನಂತರ ಮೂರನೇ ಪ್ರಶ್ನೆಯನ್ನು ಗಮನಿಸಬೇಕಾದ್ರೆ ನನ್ನಿ. ನನ್ನಿ ಪದ ಅರ್ಥ ಅವನು, ನನ್ನ, ಸತ್ಯ, ಸುಳ್ಳು. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸತ್ಯ. ನನ್ನಿ ಅಂದರೆ ಸತ್ಯ. ಸತ್ಯ ಅಥವಾ ನಿಜ. ನಿಜ ಅಂದರೂ ಕೂಡ ನನ್ನಿ. ದೀಟ ಅಂದರೂ ಕೂಡ ನನ್ನಿ. ಅಥವಾ ಸತ್ಯವಂತಿಕೆ. ಸತ್ಯವಂತಿಕೆ ಅಂದರೂ ಕೂಡ ನನ್ನಿ. ಇಷ್ಟೆಲ್ಲ ಪದಗಳು ನನ್ನಿ ಪದ ಅರ್ಥಕ್ಕೆ ಸಮಾನಾರ್ಥಕವಾಗಿವೆ. ಇಷ್ಟೆಲ್ಲ ವಿಚಾರ ತಿಳಿದಿರಲೇಬೇಕು. ನಂತರ ನಾಲ್ಕನೇ ಪ್ರಶ್ನೆ, ಜೋಳವಾಳಿ ಪದದ ಅರ್ಥ. ಜೋಳವಾಳಿ ಪದದ ಅರ್ಥ ಜೋಳ ಕೊಡು, ಜೋಳದ ಆಳು, ಅನ್ನದ ಋಣ, ಜೋಳದ ಬೆಳೆ. ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದನ್ನು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಜೋಳವಾಳಿ ಪದದ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಅನ್ನದ ಋಣ. ಜೋಳವಾಳಿ ಪದ ಅರ್ಥ ಅಂದರೆ ಅನ್ನದ ಋಣ ಅಥವಾ ಒಡೆಯನ ಋಣ. ನೋಡ್ರಿ, ಇನ್ನೊಂದು ಅರ್ಥ ಒಡೆಯನ ಋಣ ಅಥವಾ ಅನ್ನದ ಋಣ ಅಥವಾ ಉಪ್ಪಿನ ಹಂಗು. ಉಪ್ಪಿನ ಹಂಗು ಅಂದರೂ ಕೂಡ ಜೋಳವಾಳಿ ಪದ ಅರ್ಥ. ಉಪ್ಪಿನ ಹಂಗು, ಒಡೆಯನ ಹಂಗು, ಅನ್ನದ ಋಣ ಅಂದರೆ ಜೋಳವಾಳಿ. ನೆನಪಿರಲಿ. ನಂತರ ಐದನೇ ಪ್ರಶ್ನೆ, ಸುಧಾಕರ ಪದದ ಅರ್ಥ. ಸುಧಾಕರ ಎಂಬ ಪದದ ಅರ್ಥ ಅಂತ ಕೇಳಿದರೆ ಭೂಮಿ, ಚಂದ್ರ, ಗ್ರಹ, ಸೂರ್ಯ. ಇದಕ್ಕೆ ಸರಿಯಾದ ಉತ್ತರ ಚಂದ್ರ. ಚಂದ್ರಗೆ ನಾವು ಸುಧಾಕರ ಅಂತೀವಿ. ಅದೇ ರೀತಿ ತಿಂಗಳ. ತಿಂಗಳ ಅಂದರೆ ಕೂಡ ಚಂದ್ರ. ತಿಂಗಳಾಗಲಿ, ಸುಧಾಕರ ಆಗಲಿ, ಇಷ್ಟೆಲ್ಲ ಪದಗಳು ಕೇಳಿದರೆ ಅದು ಚಂದ್ರನಿಗೆ ಸಂಬಂಧಿಸಿದ. ತಿಂಗಳ. ನಂತರ ಶಶಿ. ನೋಡಿರಿ, ಶಶಿ ಆಗಲಿ, ತಿಂಗಳ, ಸುಧಾಕರ ಅಂತ ಕೇಳಿದರೆ ಅದು ಚಂದ್ರನಿಗೆ ಸಂಬಂಧಿಸಿದೆ. ನೆನಪಿರಲಿ. ನಂತರ ಆರನೇ ಪ್ರಶ್ನೆ, ಶೂಕ ಪದ ಅರ್ಥ. ನೋಡಿರಿ, ಶೂಕ ಪದ ಅರ್ಥ ಶುಭ, ನಾಯಿ, ಗಿಳಿ, ಪಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಗಿಳಿ. ಶೂಕ ಪದ ಅರ್ಥ ಗಿಳಿ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್. ಶೂಕ ಪದ ಅರ್ಥ ಅಂತ ಕೇಳಿದರೆ ಅದು ಗಿಳಿ. ನಂತರ ಶಾಲಿವನ ಪದ ಅರ್ಥ. ಶಾಲಿವನ ಪದ ಅರ್ಥ ಕಾಡು, ಭತ್ತದ ಗದ್ದೆ, ಉದ್ಯಾನವನ, ವನಮಾಲಿನಿ. ಇದಕ್ಕೆ ಸರಿಯಾದ ಉತ್ತರ ಭತ್ತದ ಗದ್ದೆ. ಶಾಲಿವನ ಪದ ಅರ್ಥ ಭತ್ತದ ಗದ್ದೆ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅದೇ ರೀತಿ ಕಾಡು ಅಂತ ಇದೆಯಲ್ಲ, ಇದರ ಪದ ವನ ಅಥವಾ ಕಾಂತಾರ. ಕಾಂತಾರ ಆದರೂ ಕೂಡ ಕಾಡು. ನೆನಪಿರಲಿ, ಕಾಂತಾರ, ಅರಣ್ಯ, ಇಷ್ಟೆಲ್ಲ ಪದಗಳು ಕಾಡಿಗೆ ಸಂಬಂಧಿಸಿದೆ. ನಂತರ ಶೌರಿ. ಶೌರಿ ಪದ ಅರ್ಥ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಶೌರಿ ಅಂದರೆ ಕಿಂಕರ, ವಿಷ್ಣು, ಸೂರ್ಯ, ವಿಪ್ರ. ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ಶೌರಿ ಪದ ಅರ್ಥ ಕೃಷ್ಣ. ಇಲ್ಲಿ ಆಪ್ಷನ್ಸಲ್ಲಿ ಇಲ್ಲ. ಶೌರಿ ಪದ ಅರ್ಥ ಕೃಷ್ಣ. ಶೌರಿ ಪದ ಅರ್ಥ ಕೃಷ್ಣ. ಅದೇ ರೀತಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಕಿಂಕರ. ಕಿಂಕರ ಅಂದರೆ ಸೇವಕ. ನೆನಪಿರಲಿ, ಕಿಂಕರ ಅಂದರೆ ಸೇವಕ.
ಇಷ್ಟೆಲ್ಲ ವಿಚಾರ ನೆನಪಿರಲಿ. ನೋಡಿರಿ, ಶೌರ್ಯ ಪದ ಅರ್ಥ ಅಂತ ಕೇಳಿದರೆ ಅದು ಕೃಷ್ಣ. ಶೌರ್ಯ ಅಂದರೆ ಕೃಷ್ಣ. ಶೌರ್ಯ ಅಂದರೆ ಕೃಷ್ಣ. ನಂತರ ಅಗಡು ಪದಾರ್ಥ. ಅಗಡು ಪದಾರ್ಥ ಹಡಗು, ಗುಪ್ತ, ಶೌರ್ಯ, ಸೊಗಡು. ಇದಕ್ಕೆ ಸರಿಯಾದ ಉತ್ತರ, ಅಗಡು ಪದಕ್ಕೆ ಸರಿಯಾದ ಉತ್ತರ ಶೌರ್ಯ. ನೋಡಿರಿ, ಅಗಡು ಅಂದರೆ ಶೌರ್ಯ ಅಥವಾ ಸಾಹಸಿ ಅಂತ ಕರಿತೀವಿ. ಅಗಡು ಅಂದರೆ ಶೌರ್ಯ, ಸಾಹಸಿ ಅಥವಾ ಮತ್ತು ಶೌರ್ಯ, ಸಾಹಸಿ. ಇಷ್ಟೆಲ್ಲ ವಿಚಾರಗಳು ಅಗಡು ಪದದ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಂತರ ದೃಗಜಲ. ದೃಗಜಲ ಅಂತ ಕರೆದರೆ ಪನ್ನೀರು, ಕಣ್ಣೀರು, ಬಿಸಿ ನೀರು. ಇದಕ್ಕೆ ಸರಿಯಾದ ಉತ್ತರ ಕಣ್ಣೀರು. ನೋಡಿರಿ, ದೃಗಜಲದ ಪದಾರ್ಥ ಕಣ್ಣೀರು, ನೆನಪಿರಲಿ. ದೃಗಜಲ ಅಂತ ಕರೆದರೆ ಅದು ಕಣ್ಣೀರು. ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಬೇಕಾದರೆ ವೈಜಯಂತಿ. ನೋಡಿರಿ, ವೈಜಯಂತಿ ಅಂದರೆ ಜನ್ಮದಿನ. ವೈಜಯಂತಿ ಪದ ಜನ್ಮದಿನ, ಬಾವುಟ, ಉತ್ಸವ, ಜಾಗರಣೆ. ಇದಕ್ಕೆ ಸರಿಯಾದ ಉತ್ತರ ಬಾವುಟ. ನೋಡಿರಿ, ವೈಜಯಂತಿ ಪದಾರ್ಥ ಬಾವುಟ ಆಗಲಿ ಅಥವಾ ಧ್ವಜ, ಬಾವುಟ ಅಂತ ಕರೀತಾರೆ, ಧ್ವಜ ಅಂತ ಕರೀತಾರೆ. ನಂತರ ವಿಷ್ಣುವಿನ ಹಾರ. ನೋಡಿರಿ, ವಿಷ್ಣುವಿನ ಹಾರ ಅಂತಲೂ ಕರೀತಾರೆ. ನೋಡಿರಿ, ವಿಷ್ಣುವಿನ ಹಾರ, ವೈಜಯಂತಿ ಪದಾರ್ಥ ವಿಷ್ಣುವಿನ ಹಾರ, ಬಾವುಟ ಅಂತೆಲ್ಲ ಕರೀತಾರೆ. ಇಷ್ಟೆಲ್ಲ ವಿಚಾರಗಳು ವೈಜಯಂತಿ ಪದಾರ್ಥದ ಬಗ್ಗೆ ನೆನಪಿರಲಿ. ನಂತರ ಚರ್ಮ. ಚರ್ಮ ಪದಾರ್ಥ ಕನ್ನಡಕ, ತೊಗಲು, ಕೊನೆಯ, ಸನ್ಯಾಸಿ. ಇದಕ್ಕೆ ಸರಿಯಾದ ಉತ್ತರ ಚರ್ಮ ಅಂದರೆ ಕೊನೆಯ. ನೋಡಿರಿ, ಚರ್ಮ ಅಂದರೆ ಕೊನೆಯ. ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಚರ್ಮ ಅಂದರೆ ಕೊನೆಯ. ಅದೇ ರೀತಿ ಚರ್ಮ ಅಂದರೆ ಕೊನೆಯ ಆಗಲಿ. ನಂತರ ತರುವಾಯ. ನೋಡಿರಿ, ಚರ್ಮ ಅಂದರೆ ಕೊನೆಯ, ತರುವಾಯ ಅಂತ ಕರೀತಾರೆ. ಅದೇ ರೀತಿ ಅನಂತರ. ನೋಡಿರಿ, ಇನ್ನೊಂದು ಪದಾರ್ಥ ಅಂದರೆ ಅನಂತರ. ಇಷ್ಟೆಲ್ಲ ಪದಾರ್ಥಗಳು ಚರ್ಮದ ಬಗ್ಗೆ ನಿಮಗೆ ತಿಳಿದಿರಬೇಕು. ಚರ್ಮ ಅಂದರೆ ಕೊನೆಯ, ತರುವಾಯ ಅಥವಾ ಅನಂತರ. ಮುಂದಿನ ಪ್ರಶ್ನೆ ಕೈಪರೆ ಪದಾರ್ಥ. ಇದನ್ನು FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕೈಪರೆ ಪದಾರ್ಥ ಕೈಳಚು, ಕೈಗಾಯ, ಚಪ್ಪಾಳೆ, ಹೊಗಳಿಕೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚಪ್ಪಾಳೆ. ಕೈಪರೆ ಅಂದರೆ ಚಪ್ಪಾಳೆ, ನೆನಪಿರಲಿ. ಕೈಪರೆ ಅಂದರೆ ಚಪ್ಪಾಳೆ ಆಗಲಿ. ನಂತರ ಜೀಮೋತ. ಜೀಮೋತ ಪದಾರ್ಥ ಗಂಧರ್ವ, ಸೇವಕ, ಮೋಡ, ನಿಸರ್ಗ. ಇದಕ್ಕೆ ಸರಿಯಾದ ಉತ್ತರ ಮೋಡ. ಜೀಮೋತ ಪದಾರ್ಥ ಅಂದರೆ ಮೋಡ, ನೆನಪಿರಲಿ. ಜೀಮೋತ ಅಂತ ಕರೆದರೆ ಅದು ಮೋಡ ಪದಾರ್ಥ, ನೆನಪಿರಲಿ. ಇದನ್ನು ಕ್ವಶನ್ ಕೇಳಿದ್ದಾನೆ. ಜೀಮೋತ ಅಂದರೆ ನೋಡಿರಿ, ಜೀಮೋತ ಅಂದರೆ ಮೋಡ. ನಂತರ ಮಯೂಕ. ಮಯೂಕ ಇದರ ಸಮಾನಾರ್ಥಕಗಳು. ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದೆ. ನವಿಲು ಮತ್ತು ಸೋಗೆ, ಕಾಡು ಮತ್ತು ಅರಣ್ಯ, ಶಾಂತಿ ಮತ್ತು ಕಿರಣ, ಶಶಿ ಮತ್ತು ತಿಂಗಳ. ಇದಕ್ಕೆ ಸರಿಯಾದ ಉತ್ತರ ಕಾಂತಿ ಮತ್ತು ಕಿರಣ. ನೋಡಿರಿ, ಮಯೂಕ ಅಂತ ಪದಾರ್ಥ ಕಾಂತಿ ಮತ್ತು ಕಿರಣ ಆಗಲಿ ಅಥವಾ ಶಾಂತಿ ಆಗಲಿ ಅಥವಾ ರಶ್ಮಿ ಆಗಲಿ. ನೋಡಿರಿ, ರಶ್ಮಿ ಅಂತ ಕರೆದ್ರೆ ಒಂದೇ, ಜ್ವಾಲೆ ಅಂತ ಕರೆದ್ರು ಒಂದೇ, ಉರಿ ಅಂತ ಕರೆದ್ರು ಒಂದೇ. ಇಷ್ಟೆಲ್ಲ ವಿಚಾರಗಳು ಮಯೂಕ ಪದದ ಬಗ್ಗೆ ಗೊತ್ತಿರಬೇಕು. ಕಾಂತಿ, ಕಿರಣ, ಜ್ವಾಲೆ, ರಶ್ಮಿ ಇಷ್ಟೆಲ್ಲ ವಿಚಾರಗಳು ಮಯೂಕ ಪದದ ಬಗ್ಗೆ ನೆನಪಿರಲಿ. ನಂತರ ಕೆನ್ನೀರು. ಇದರ ಸಮಾನಾರ್ಥಕಗಳು ನೋಡಿರಿ, ಸಮುದ್ರ, ಸಾಗರ, ರಕ್ತ, ಕೆಂಪು ನೀರು, ಹಿನ್ನೀರು, ನಿಂತ ನೀರು, ಕಣ್ಣೀರು, ಅಶ್ರುಜಲ. ಇದಕ್ಕೆ ಸರಿಯಾದ ಉತ್ತರ ರಕ್ತ ಮತ್ತು ಕೆಂಪು ನೀರು. ಕೆನ್ನೀರು ಪದಾರ್ಥ ರಕ್ತ ಮತ್ತು ಕೆಂಪು ನೀರು ಅಥವಾ ಕೇಸರ ನೀರು ಅಂತ ಕರೀತಾರೆ. ಕೇಸರ ನೀರಾಗಲಿ ಅಥವಾ ನೆತ್ತರು, ನೆತ್ತರೆಂದು ಕರೀತಾರೆ. ಇದಕ್ಕೆ ನೆನಪಿರಲಿ, ನೆತ್ತರು, ಕೇಸರ ನೀರು, ರಕ್ತ, ಕೆಂಪು ನೀರು ಅಂತ ಪದಾರ್ಥ ಕೆನ್ನೀರು. ಅದೇ ರೀತಿ ಚಳಿಗಂಧಿರ. ಚಳಿಗಂಧಿರ ಇದರ ಸಮಾನಾರ್ಥಕಗಳು ಸೂರ್ಯ, ಚಂದ್ರ, ಕಾಮನಬಿಲ್ಲು, ಶಿವ. ನೋಡಿರಿ, ಚಳಿಗಂಧಿರ ಇದರ ಪದಾರ್ಥ ಚಂದ್ರ. ನೋಡಿರಿ, ಚಳಿಗಂಧಿರ ಅಂದರೆ ಚಂದ್ರ. ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಚಳಿಗಂಧಿರ ಅಂದರೆ ಚಂದ್ರ. ಚಂದ್ರಕ್ಕೆ ನಾವು ಶಶಿ ಅಂತ ಕರಿತೀವಿ. ಶಶಿ ಅಂದರೂ ಕೂಡ ಚಂದ್ರನೇ. ಇಷ್ಟೆಲ್ಲ ವಿಚಾರಗಳು ಈ ಪದದ ಬಗ್ಗೆ ಗೊತ್ತಿರಲಿ. ಇಷ್ಟೆಲ್ಲ ವಿಚಾರಗಳನ್ನು ಕನ್ನಡದ ಬಗ್ಗೆ ಪ್ರಮುಖವಾಗಿ ತಿಳಿದಿರಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ, ಪದಗಳ ಅರ್ಥದ ಮೇಲೆ ಒಂದಿಲ್ಲ 4 ಪ್ರಶ್ನೆ ಕೇಳ್ತಾನೆ. ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಿಂದಿನ ತರಗತಿ ಎಲ್ಲರೂ ನೋಡಿ.
ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.